ಶಾರದೆ ಪುತ್ರರಾಗಿ ಈ ಭೂಮಿಗೆ ಜನಿಸಿರ್ತಾರ. ಅವರ ಬಾಯೊಳಗ ಅವರ ಕೈಯೊಳಗ ಅಷ್ಟೊಂದು ಮಹತ್ವ ಇರ್ತದೆ. ನೀವೆಲ್ಲ ದಾರಾ ಬೇಂದ್ರೆ ಅವ್ರ ಹೆಸರು ಕೇಳಿರ್ತೀರಿ, ಕೇಳಿರಲ್ಲ? ದಾರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತಕ್ಕಂಥವ್ರು ದಾರಾ ಬೇಂದ್ರೆ. ದಾರಾ ಬೇಂದ್ರೆ ಅವರು 1932 ಒಂದು ಕವಿತೆಯನ್ನು ಬರೀತಾರೆ. ನರಬಲಿ ಅಂತ ಒಂದು ಕವಿತೆ ಬರೆದ್ರು ಅವರು. ಆ ಕವಿತೆ ಎದಕ್ಕೆ ಬರೆದಿದ್ರು ಅಂತಂದ್ರ, ಬ್ರಿಟಿಷರು ಏನ್ ಮಾಡಿದ್ರು ಅಂತ ಅಂದಿನ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಏನಿದ್ರಲ್ಲ, ಆ ಸ್ವಾತಂತ್ರ್ಯ ಹೋರಾಟಗಾರನ ವಾಲಿಬಾಲ್ ಅಂತಕ್ಕಂಥ ಒಂದು ಚಳುವಳಿಯೊಳಗೆ ಎಷ್ಟೋ ಮಂದಿಯನ್ನು ಏನ್ ಮಾಡಿರ್ತಾರೆ, ಕೊಂದು ಬಿಟ್ಟಿರ್ತಾರೆ. ಆ ಕೊಂದಿರ್ತಕ್ಕಂಥದ್ದನ್ನು ಇಟ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ, ಧಾರವಾಡದೊಳಗೆ ಇರ್ತಕ್ಕಂಥ ಬೇಂದ್ರೆ ಅವರು ನರಬಲಿ ಅಂತ ಒಂದು ಕವಿತೆ ಬರೆದ್ರು. ಇದು ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಗುತ್ತೆ ಈ ಕವಿತೆ. ಆ ಬ್ರಿಟಿಷ್ ಸರ್ಕಾರದ ವಿರುದ್ಧವಾಗಿ ಬೇಂದ್ರೆ ಅವ್ರು ಏನ್ ಮಾಡಿರ್ತಾರೆ, ಈ ಕವಿತೆ ಬರೆದಿರ್ತಾರ. ಆಗ ಏನ್ ಮಾಡಿದ್ರು ಅಂತಂದ್ರೆ, ಬೇಂದ್ರೆ ಅವ್ರನ್ನ ಜೈಲಿಗೆ ಹಾಕ್ರಿ, ಅವ್ರಿಗೆ ಒಂದಿಷ್ಟು ಜೈಲ್ನಾಗಿಡ್ರಿ ಅಂತ ಶಿಕ್ಷೆ ಕೊಟ್ಬಿಟ್ರು ಬ್ರಿಟಿಷ್ ಸರ್ಕಾರ. ಆಗ ಅವ್ರನ್ನ ಜೈಲ್ನಾಗ ತಗೊಂಡೋಗಿ ಜೈಲ್ನಾಗ ಇಡಬೇಕಾಗಿತ್ತು ಅಂತಂದ್ರ ಜೈಲ್ ಒಳಗೆ ಹಾಕಿದ್ರು. ಹಾಕಿ ಧಾರವಾಡದ DC ಅವ್ರಿಗೆ ಹೇಳ್ತಾನಂತೆ, ಏನ ಜೈಲ್ ಒಳಗೆ ಇರ್ತಾರಲ್ಲ ಅವ್ರಿಗೆ, ನೋಡ್ರಪ್ಪ ನೀವು ಬೇಂದ್ರೆ ಅವ್ರ ಕೈಯಾಗ ಏನಾರ ಕೊಡ್ರಿ, ಬ್ಯಾಡ ಅನ್ನಂಗಲ್ಲ, ಬೇಕಾದ್ರೆ ಕತ್ತಿರ ಕೊಡ್ರಿ, ಬಂದೂಕರ ಕೊಡ್ರಿ, ಏನಾರ ಕೊಡ್ರಿ, ಆದ್ರೆ ಅವ್ರ ಕೈಯಾಗ ಪೆನ್ನು ಹಾಳಿ ಮಾತ್ರ ಕೊಡಾಕ್ ಹೋಗ್ಬೇಡ್ರಿ ಅಂತ. ಏನು ಕತ್ತಿ ಕೊಟ್ಟರು ಕೂಡ ಪೆನ್ನು ಹಾಳಿ ಅವ್ರ ಕೈಯಾಗ ಕೊಡಾಕ್ ಹೋಗ್ಬೇಡ್ರಿ. ಯಾಕ? ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ ಅಂತ ಹೇಳ್ತಾರ. ಕಾವ್ಯಗಳನ್ನ ಬರಿತಕ್ಕಂಥವ್ರು, ಕೃತಿಗಳನ್ನ ಬರಿತಕ್ಕಂಥವ್ರು, ಅವ್ರ ಕೃತಿಗಳು ಹೆಂಗಿರ್ತಾವ ಅಂತಂದ್ರ ಕತ್ತಿಗಿಂತಲೂ ಕೂಡ ಹರಿತವಾಗಿರ್ತಕ್ಕಂಥ ಕೃತಿಗಳಿರ್ತಾವ. ಅಂತ ಬೇಂದ್ರೆಯವರು ಅವರಿಗೆಲ್ಲ ಏನೋ ನಾವು ಹರಕವಿಗಳು ಮತ್ತು ವರಕವಿಗಳು ಅಂತ ಕರೀತೀವಿ. ಇನ್ನು ಕೆಲವೊಂದಿಷ್ಟು ಮಂದಿ ಕವಿಗಳು ಇರ್ತಾವ ನೋಡ್ರಿ, ಈಗಿನ ಕವಿಗಳು. ಇನ್ನೊಂದು ಬೇಂದ್ರೆ ಅವ್ರ ವಿಶೇಷತೆ ನೋಡ್ರಿ, ಒಬ್ಬ ಭಾವ ಹೆಂಗಿರ್ತದ, ಅವ್ರ ವಿಚಾರ ಹೆಂಗಿರ್ತಾವ. ನಾವೆಲ್ಲ ಸಾಮಾನ್ಯವಾಗಿ ಅವ್ರದ್ದೊಂದು ಗೀತೆ ಕೇಳ್ತೀವಿ, ನೀ ಹಿಂಗ ನೋಡೋ ಬ್ಯಾಡ ನನ್ನ ಅಂತ. ಕೇಳಿರಲ್ಲ? ಹೌದಿಲ್ರಿ? ನೀ ಹಿಂಗ ನೋಡೋ ಬ್ಯಾಡ ನನ್ನ, ನೀ ಹಿಂಗ ನೋಡಿದರ ತಿರುಗಿ ನಾ ಹೆಂಗ ನೋಡಲಿ ನಿನ್ನ ಅಂತಂದ. ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರ ಯಾವುದಕ್ಕೋ ಹೋಲಿಸ್ಕೊಂಡು ಹಾಡ್ತೀವಿ, ಹೌದಿಲ್ರಿ? ಆದ್ರ ಬೇಂದ್ರೆ ಅವರು ಈ ಪದ್ಯವನ್ನ ಬರಿಬೇಕಾಗಿತ್ತು ಅಂತಂದ್ರ ಅವರು ಸುಖದಾಗಿದ್ದಾಗ ಬರ್ದಿದ್ದ, ಅಲ್ಲಿದ್ದ ದುಃಖದೊಳಗಿದ್ದಾಗ ಬರ್ದಿದ್ದ. ಅವ್ರ ಮಗ ತೀರ್ಕೊಂಡಿರ್ತಾನೆ. ಮಗ ತೀರ್ಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಸ್ಮಶಾನದಾಗ ಮಗನ್ನ ಅಂತ್ಯ ಸಂಸ್ಕಾರ ಮಾಡಿ ಬಂದ ಮನಿಯೊಳಗೆ ಕುಂತಾಗ ಅವನ ಹೆಂಡತಿ ಇವ್ರ ಮುಖ ನೋಡ್ತಿರ್ತಾಳೆ, ಬೇಂದ್ರೆ ಅವ್ರ ಹೆಂಡತಿ. ಆಗ ಆ ಮುಖ ನೋಡಾಗ ಬೇಂದ್ರೆ ಅವರು ಈ ಹಾಡನ್ನ ಬರೀತಾರ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದಾರ ನಾ ಹೆಂಗ ನೋಡಲಿ. ಅಲ್ಲಿ ಮಲಗಿರುವ ಕೂಸು ಅಲ್ಲೇ ಮಲಗಲಿ, ಮುಂದಿಂದು ದೇವರ ಚಿತ್ತ ಅಂತ ಆಗ ಬರ್ದಿರ್ತಕ್ಕಂಥ ಕೃತಿ. ಅಂದ್ರ ಆಗಿನ ಕವಿಗಳಿಗೆ ಏನು ಇತ್ತು ಅಂತಂದ್ರೆ, ಆ ಸಂದರ್ಭ, ಅಲ್ಲಿಯ ಭಾವ, ಅಲ್ಲಿಯ ಚಿತ್ರವನ್ನ ಆ ಒಂದು ಪದ್ಯದೊಳಗೆ ರೂಪಿಸ್ತಕ್ಕಂಥ ಶಕ್ತಿ ಆಗಿನ ಕವಿಗಳಿಗೆ. ಆದ್ರೆ ಈಗಿನ ಕವಿಗಳು ಹೆಂಗ ಬರೀತಾರ, ಏನೇನು ಬರೀತಾರ ಹೇಳೋದ ಬೇಡ. ನಾವು ನಿಮಗೆಲ್ಲ ಗೊತ್ತದಾವ, ಯಾಕಂದ್ರೆ ಒಳ್ಳೇದಕ್ಕಿಂತ ಕೆಟ್ಟದ್ದು ಜಾಸ್ತಿ ಹೊರಡ್ತೀವಲ್ಲ. ಈಗೆಲ್ಲ ನೀವು ಟ್ಯಾಕ್ಟರ್ದಾಗದು ಕೇಳ್ಬೋದು, ಅವೇನ 4 ಮಂದಿ ಕುಂತ ಹಿಂಗೆ ವೇದಿಕೆ ಆಗೋದು ಹಾಡಂತ ಹಾಡ ಅಲ್ಲ. ಅಂತಿಂತ ಹಾಡ, ಕಲ್ಲು ಮ್ಯಾಗ ಕಲ್ಲಿಟ್ಟು ಜಜ್ಜಿನಂತ, ಆ ಊರಣ ಗೆಳ್ತಿ, ಈ ಊರಣ ಗೆಳ್ತಿ, ಬರೀ ಇಂಥವ ಕೇಳ್ತೀವಿ. ಆದ್ರ ಇಂಥವುದನ್ನ ಕೇಳೋದ್ರಿಂದ ನಮಗ ಶ್ರವಣ ಆಗಲ್ಲ, ಕರಣ ಶುದ್ಧಿ ಆಗಲ್ಲ. ಕೇಳಬೇಕಪ್ಪ, ಎಂಥವು ಕೇಳಬೇಕು ಅಂತಂದ್ರ ಪುಟ್ಟಯ್ಯಜ್ಜರ ಬರೆದಿರ್ತಕ್ಕಂಥವು, ಶರಣ ಬಸವೇಶ್ವರ ಪುರಾಣ ಅಂತಕ್ಕಂಥವು, ಇಂಥ ಒಳ್ಳೆಯ ಕೃತಿಗಳನ್ನ ಕೇಳೋದ್ರಿಂದ ಮಾತ್ರ ಏನಾಗುತ್ತ, ನಮ್ಮ ಕರಣ, ನಮ್ಮ ಮನಸ್ಸು ಶುದ್ಧಿ ಆಗ್ತದೆ. ಯತ್ರೇವೆ ಗಂಗಾ ಯಮುನಾ ಸರಸ್ವತಿ ಮಹಾತ್ಮ ಧರ್ಮ ಪ್ರವಚನ ಅಂತ ಹೇಳ್ತಾರೆ. ಇಂಥವ್ರ ಕೃತಿ ಕೇಳೋದ್ರಿಂದ ಏನಾಗುತ್ತೆ ಅಂದ್ರೆ, ಯತ್ರೇವೆ ಗಂಗಾ ಯಮುನಾ ಸರಸ್ವತಿ. ಗಂಗಾ ಯಮುನಾ ಸರಸ್ವತಿ ಅಂತ ನೀವು ಪವಿತ್ರವಾಗಿರ್ತಕ್ಕಂಥ ತ್ರಿವೇಣಿ ಸಂಗಮ ಅಂತ ಕರಿತೀವಿ ನಾವು. ಇಂಥ ತ್ರಿವೇಣಿ ಸಂಗಮದೊಳಗ ಮುಳುಗಿ ಎದ್ದಷ್ಟು ಪುಣ್ಯ ಎಲ್ಲಿ ಬರ್ತೈತಿ ಅಂತಂದ್ರ, ಯಾರು ಒಂದಿಷ್ಟು ಧರ್ಮ ಕಾರ್ಯ ನಡೀತದೋ, ಯಾರು ಒಂದಿಷ್ಟು ಪ್ರವಚನ ಅಂತಕ್ಕಂಥದ್ದನ್ನು ಎಲ್ಲೇ ಅದು ಧರ್ಮದ ಒಂದು ಜಾಗ ಆಗಿರ್ತಬೇಕು ಅಂತಲ್ಲಿ ಕುಂತು ಕೇಳಿದ್ರ ಈ 3 ನದಿಯೊಳಗ ಸ್ನಾನ ಮಾಡಿದಷ್ಟು ಪುಣ್ಯ ಒಂದ ಪ್ರವಚನ ಕೇಳುವುದರಿಂದ ಬರ್ತೈತಿ ಅಂತ ಹೇಳ್ತಾರೆ. ಯತ್ರೇವೆ ಗಂಗಾ ಯಮುನಾ ಸರಸ್ವತಿ. ಹಾಗಾಗಿ ನಾವು ಕೇಳಬೇಕಪ್ಪ, ಎಂಥದ್ದನ್ನ ಕೇಳಬೇಕು, ಯಾವ ಒಂದು ಒಳ್ಳೆಯ
ಸಂಸ್ಕಾರ ಉಳ್ತಕ್ಕಂಥ ಸಾಹಿತ್ಯಕ್ಕೆ ಮಾತ್ರ ನಾವು ಬೆಲೆ ಕೊಟ್ಟು ಅಂತಹ ಪುರಾಣ ಪ್ರವಚನ ಕಾದಂಬರಿಗಳನ್ನು ವಚನಗಳನ್ನ ಭಕ್ತಿಗೀತೆಗಳನ್ನ ಕೇಳ್ತಕ್ಕಂಥದ್ದಾಗಬೇಕು. ಮತ್ತು ಮನೆಯಾಗೂ ಕೂಡ ನಮ್ಮ ಮಕ್ಕಳಿಗೆ ಅಂಥದ್ದನ್ನೇ ಕೇಳಿಸ್ಬೇಕು ಮತ್ತು ವಚನಗಳನ್ನ ಕಂಠಪಾಠ ಹಾಕ್ಸ್ತಕ್ಕಂಥದ್ದು ಆಗಬೇಕು. ಅವ್ರಿಗೆಲ್ಲರಿಗೂ ಕೂಡ ಈ ಸಂಸ್ಕಾರ ಬರಬೇಕು. ಮೊಬೈಲ್ ಹಚ್ಚಾನ ಜಾನಪದ ತಗೊಂಡು ಕುಂದಿರ್ತಾವ ಈಗಿನ ಮಕ್ಕಳು. ಒಳ್ಳೆ ಒಳ್ಳೆ ಸಾಹಿತ್ಯ ಮ್ಯಾಗ ಬಂದ್ರು ನೋಡಂಗಿಲ್ಲ, ಸರಿಸ್ತಾರ ಅವ್ನು. ಯಾಕೆ ಮತ್ತು ಅದ ಬೇಕು, ಅಲ್ಲಿ ಟ್ರ್ಯಾಕ್ಟರ್ ಇರಬೇಕು, ಅಲ್ಲಿ ಹುಡುಗಿನೇ ಇರ್ಬೇಕು, ಅಂತವಲ್ಲ. ಎಷ್ಟೋ ಈಗ ಮೊಬೈಲ್ ಅದಾವ ಅಂತಂದ್ರೆ ಅವು ಬಳಸ್ಕೋರಿ, ಆದ್ರೆ ಒಳ್ಳೇದಕ್ಕೂ ಕೂಡ ಆ ಮೊಬೈಲ್ ಅನ್ನು ನಾವು ಬಳಸ್ಕೊಳ್ಳೋದನ್ನು ಕಲಿಬೇಕು. ಬಹಳ ಉಪಯೋಗ ಐತಿ ಈಗಿನ ಮೊಬೈಲ್. ಉಪಯೋಗ ಇಲ್ಲ ಅಂತಲ್ಲ, ಆದ್ರೆ ನಾವು ಯಾವ ರೀತಿ ಬಳಸ್ಕೋತೀವಿ ಅದಕ್ಕೆ ಉಪಯೋಗ ಐತಿ. ಎಲ್ಲವನ್ನೂ ಕೂಡ ಅದರೊಳಗೆ ಕೊಡ್ತಾರೆ. ಹಂಗ ಇಲ್ಲಿ ಕಲ್ಲಿನಾಥ ಕವಿಗಳು ಕೂಡ ಏನ್ ವಿಚಾರ ಮಾಡಿದ್ರು, ಜಗತ್ತಿನ ಎಂತೆಂತೋ ಕಥೆಗಳನ್ನು ಬರೆದು ಕೊಡೋದು ಬೇಡ, ಒಳ್ಳೆಯ ಒಂದು ಕಥೆಯನ್ನೇ ನಾ ಕೊಡಬೇಕು ಅಂತ ಈ ಶರಣ ಬಸವೇಶ್ವರ ಪುರಾಣವನ್ನ ಏನ್ ಮಾಡಿದ್ರು ಅಂತಂದ್ರ ಕಲ್ಲಿನಾಥ ಕವಿಗಳು ನಿಮಗೆ ಬರೆದು ಕೊಟ್ಟಿರ್ತಕ್ಕಂಥವ್ರು. ಇದ್ರೊಳಗ ಪೀಠಿಕಾ ಅಧ್ಯಾಯದೊಳಗ ಪ್ರಾರಂಭ ಮಾಡ್ತಾರೆ. ಪೀಠಿಕಾ ಅಧ್ಯಾಯದೊಳಗ ಏನು ಬರೀತಾರ ಅಂತಕ್ಕಂಥದ್ದನ್ನ ಒಂದು ಗೀತೆಯನ್ನ ಹಾಡಿದ ನಂತರ ನೋಡೋಣ. ವರಕವಿಗಳ ಮುಂದೆ ನರಕವಿಗಳು ಬಿದ್ದು ತೋರಬಾರದು. ವರಕವಿಗಳ ಮುಂದೆ ನರಕವಿಗಳು ಬಿದ್ದು ತೋರಬಾರದು. ವರಕವಿಗಳ ಮುಂದೆ ನರಕವಿಗಳು ಬಿದ್ದು ತೋರಬಾರದು. ಕಲ್ಲಿನಾಥ ಕವಿಗಳು ಪೀಠಿಕಾ ಅಧ್ಯಾಯದೊಳಗೆ ಮೊದಲಿಗೆ ಗುರು ಸ್ಮರಣೆಯನ್ನ ಮಾಡ್ತಾರೆ. ಗುರುವಿನ ಸ್ಮರಣೆ ಎಲ್ಲರಿಗೂ ಕೂಡ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾಕ್ರಪ್ಪ ಮೊದಲಿಗೆ ಗುರು ಸ್ಮರಣೆಯನ್ನ ಮಾಡ್ತಾರ? ದೇವರ ಸ್ಮರಣೆ ಮಾಡಬಹುದಾಗಿತ್ತಲ್ಲ. ಮೊದಲಿಗೆ ಗುರುವಿನ ಸ್ಮರಣೆ ಯಾಕಂದ್ರ ಅಕ್ಕ ಮಹಾದೇವಿ ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾಳೆ, ಕೆಚ್ಚಿಲ್ಲದ ಮರವ ಕ್ರಿಮಿಕೀಟ ಎಂಬುಗೊಂಬಂತೆ, ಒಡೆಯನಿಲ್ಲದ ಮನೆಯ ಸೊನಗ ಸಂಚುಗೊಂಬಂತೆ, ನೃಪತಿ ಇಲ್ಲದ ರಾಜ್ಯವ ಅನ್ಯರೆಂಬುಗೊಂಬಂತೆ, ಚನ್ನಮಲ್ಲಿಕಾರ್ಜುನ ದೇವ ನಿನ್ನ ನೆನಹು ಇಲ್ಲದ ಈ ಶರೀರವ. ಚನ್ನಮಲ್ಲಿಕಾರ್ಜುನ ದೇವ ನಿನ್ನ ನೆನಹು ಇಲ್ಲದ ಈ ಶರೀರವ ಭೂತ ಪ್ರೇತ ಪಿಶಾಚಿ ಎಂಬುಗೊಂಬಂತೆ. ಯಾಕಪ್ಪ ಆ ಗುರುವಿನ ಒಂದು ನಾಮಸ್ಮರಣೆ ನಮಗೆ ಬೇಕು ಅಂತಂದ್ರೆ, ಕೆಚ್ಚಿಲ್ಲದ ಮರವ ಕ್ರಿಮಿಕೀಟ ಎಂಬುಗೊಂಬಂತೆ. ನೀವೆಲ್ಲ ಮರ ಅಂದ್ರೆ ಗೊತ್ತಾಗುತ್ತಲ್ರಿ, ಗಿಡಗಳು. ಕೆಚ್ಚು ಅಂತಂದ್ರೆ ಶಕ್ತಿ ಅಂತ. ಯಾವ ಒಂದು ಗಿಡಕ್ಕೆ ಶಕ್ತಿ ಇರಂಗಿಲ್ಲೋ ಆ ಗಿಡಕ್ಕ ಒಂದಿಷ್ಟು ಕ್ರಿಮಿಕೀಟಗಳು ಅಂತೀವಿ. ಅಂದ್ರೆ ನಾವು ಗೆದ್ಲೆ ಅಂತ ಕರಿತಿರ್ತೀವಿ. ಗೆದ್ಲೆ ಹತ್ತಾವು. ಯಾವಾಗ ಗೆದ್ಲೆ ಹತ್ತಾವು? ಯಾವಾಗ ಆ ಗಿಡದ ತಾಯಿ ಬೇರು ಶಕ್ತಿಯನ್ನು ಕಳ್ಕೊತೋದು, ಆಗ ಆ ಗಿಡಕ್ಕೆ ಏನ್ ಮಾಡ್ತಾವ, ಹುಳುಗಳು ಗೆದ್ಲಿ ಅಂತಕ್ಕಂಥ ಹತ್ತಾಕ್ ಪ್ರಾರಂಭ ಮಾಡ್ತಾವ. ಯಾವಾಗ ಅದಕ್ಕೆ ಗೆದ್ಲಿ ಹತ್ತಿದ್ವು ಅಂತಂದ್ರೆ ಆ ಗಿಡದ ಶಕ್ತಿ ಎಲ್ಲ ಹೋತು ಅಂತಂದ್ರ ಆ ಗಿಡ ಜೋರಾದ ಗಾಳಿಗೂ ಬೀಳ್ಬೋದು, ಜೋರಾದ ಮಳಿಗೂ ಕೂಡ ಬಿದ್ದು ಹೋಗ್ಬೇಕು. ಅಂದ್ರೆ ಅದ್ರೊಳಗೆ ಶಕ್ತಿ ಇರಂಗಿಲ್ಲ. ಯಾವ ಗಿಡದೊಳಗೆ ಶಕ್ತಿ ಇಲ್ಲೋ ಅದು ನಿಂದ್ರೋದಿಲ್ಲ. ಯಾವ ಸಂದರ್ಭದೊಳಗಾದ್ರೂ ಕೂಡ ಅದು ಬಿದ್ದು ಹೋಗ್ತದ. ಶಕ್ತಿ ಇಲ್ಲ ಅಂತಂದ್ರೆ ಅದಕ್ಕೊಂದಿಷ್ಟು ಹುಳಗಳು ಹತ್ತಾವು. ಅದಕ್ಕೆ ಹೇಳಿದ್ಲು, ಕೆಚ್ಚಿಲ್ಲದ ಮರವ ಕ್ರಿಮಿಕೀಟ ಎಂಬುಗೊಂಬಂತೆ. ಯಾವಕ್ಕೆ ಶಕ್ತಿ ಇರಂಗಿಲ್ಲ ಅದಕ್ಕೆ ಹುಳ ಹತ್ತಾವು. ಶಕ್ತಿ ಇದ್ದ ಗಿಡಕ್ಕ ಹುಳ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಒಡೆಯನಿಲ್ಲದ ಮನೆಯ ಸೊನಗ ಸಂಚುಗೊಂಬಂತೆ. ಸೊನಗ ಅಂದ್ರೆ ಗೊತ್ತಾಗುತ್ತಲ್ಲ, ನಾಯಿ. ಯಾಕಂದ್ರೆ ನಾವೆಲ್ಲ ಈಗಿನ ಮಂದಿ ನಾಯಿ ಪ್ರಿಯರ ಜಾಸ್ತಿ. ಆಗೆಲ್ಲ ನಾಯಿ ಏನು ಅಂತಂದ್ರ ಮನಿ ಹೊರಗಪ್ಪ, ಮನಿಯೊಳಗೆ ನಾಯಿ ಪ್ರವೇಶ ಇದ್ದಿದ್ದಿಲ್ಲ. ಆಗ ಮನಿ ಹೊರಗೆ ನಾಯಿ, ಅದ್ರ ಕೆಲಸ ಏನು ಅಂತಂದ್ರ ಮನಿ ಕಾಯ್ತಕ್ಕಂಥದ್ದು ನಾಯಿ ಕೆಲಸ. ಆದ್ರೆ ಈಗಿನ ಮಂದಿಗೆ ಏನಾಗ್ಬಿಟ್ಟೈತಿ, ನಾಯಿನ ಒಂದು ಪ್ರಪಂಚ ಆಗಿಬಿಟ್ಟೈತಿ. ಅದು ಮನಿ ಕಾಯಂಗಲ್ಲ, ನಾವು ಅವನು ಕಾಯ್ಬೇಕು. ಹಿಡ್ಕೊಂಡು ಅಡ್ಡಾಡಿದ ನಾಯಿಗಳು ಸಿಟಿ ಆಗೋದು ನೀವು ಒಂದಿಷ್ಟು ನೋಡ್ಬೇಕು. ತಮ್ಮ ಮಕ್ಕಳು ಇರ್ತಾವ, ಆ ತಮ್ಮ ಮಕ್ಕಳನ್ನ ಏನ್ ಮಾಡಿರ್ತಾರ ಅಂತಂದ್ರೆ ಒತ್ತುಗಾಡಾಗಿ ಇಟ್ಟಿರ್ತಾರ. ಈಗ ಬಂದಾವಲ್ಲ ಸ್ಟೈಲಿಶ್ ಸೈಕಲ್, ಅದ್ರೊಳಗೆ ಮಕ್ಕಳನ್ನ ಇಟ್ಟಿರ್ತಾರ. ನಾಯಿ ಏನ್ ಮಾಡಿರ್ತಾರ ಅಂದ್ರೆ ಬಗಲಾಗ ಹೊತ್ಕೊಂಡಿರ್ತಾರ. ನೋಡ್ರಿ ಅಲ್ಲ, ಇವ್ಯಾಗಾರ ನೋಡಿರ್ತೀರಿ. ಯಾವ್ದು ಎಲ್ಲಿರ್ಬೇಕು, ಯಾವ್ದು ಎಲ್ಲಿರ್ಬೇಕು? ಮಗು ಬಗಲಾಗಿರ್ಬೇಕು, ನಾಯಿ
ಕೆಳಗಿರ್ಬೇಕಾದ್ರೆ ನಾಯಿ ಬಗಲಾಗ ಮಗು ಕೆಳಗ. ಅಂದ್ರೆ ನಾಯಿ ಪ್ರಿಯರು ನಾಯಿ ಪ್ರೀತಿ ಮಾಡವ್ರ ಹೆಚ್ಚ. ಆದ್ರೆ ಆಗಿನ ಹಿರಿಯರಿಗೆ ಗೊತ್ತಿತ್ತು ನಾಯಿ ಎಲ್ಲಿರ್ಬೇಕು, ಅದು ಹೊರಗ ಇರ್ಬೇಕಪ್ಪ. ಅದಕ್ಕೆ ಹೇಳಿದ ಅಕ್ಕ ಮಾದೇವಿ 12ನೇ ಶತಮಾನದೊಳಗ ಬರೋದು, ಒಡೆಯನಿಲ್ಲದ ಮನೆಯ ಸೊನಗ ಸಂಚುಗೊಂಬಂತೆ. ಒಂದು ಮನಿಯೊಳಗ ಒಬ್ಬ ಮಾಲೀಕ, ಆ ಮನಿ ಮಾಲೀಕ ಇಲ್ಲ ಅಂತಂದ್ರೆ ಏನಾಗತ್ತ, ಆ ನಾಯಿ ಅಂತಿರ್ತೀವಿ ನಾವು ಹಳ್ಳಿ ಭಾಷೆಯಾಗ, ಸಲ್ಗಿ ಕೊಟ್ಟ ನಾಯಿ. ಇವು ನಿಮ್ಮ ಬಾಯಾಗ ಸರಳ ಬರ್ತಿರ್ತಾವ ಏನ್ರಿ, ಸಲ್ಗಿ ಕೊಟ್ಟ ನಾಯಿ ಹೆಗಲೇರಿತ್ತಂತ ಅಂತೀರಿಲ್ಲ, ಇಂಥವ್ ಲಗು ನೆನಪಾಗ್ತಾವ. ಇಲ್ಲ ಅಂದ್ರೆ ಸಲ್ಗಿ ಕೊಟ್ಟ ನಾಯಿ ಮನಿ ಜಗಲಿ ಏರಿತ್ತ. ಹಂಗ ಒಂದು ನಾಯಿ ಮನೆಯಾಗ ಒಡೆಯ ಇಲ್ಲ ಅಂದ್ರ ಆ ನಾಯಿಗೂ ಕೂಡ ಏನಾಗತ್ತ, ಮನಿಯೊಳಗ ಅಡ್ಡಾಡ್ಲಿಕ್ಕೆ ಪ್ರಾರಂಭ ಮಾಡ್ತದ. ಅದಕ್ಕೆ ನಾಯಿ ಎಲ್ಲಿ ಕಟ್ಟಬೇಕು ಅಲ್ಲೇ ಕಟ್ಟಬೇಕು, ಅದನ್ನ ಹೆಂಗ್ ಇಡಬೇಕು ಹಂಗ ಇಡಬೇಕು. ಅದು ಯಾರ ಕೆಲಸ, ಮನಿ ಒಡೆಯನ ಕೆಲಸ. ಮನಿ ಒಡೆಯ ಇಲ್ಲ ಅಂದ್ರ ನಾಯಿ ಕೂಡ ಒಳಗ ಬರ್ತದೆ. ನೃಪತಿ ಇಲ್ಲದ ರಾಜ್ಯವ ಅನ್ಯರಿಂಬುಗೊಂಡಂತೆ. ಒಂದು ಬಲಿಷ್ಠವಾದ ರಾಜ್ಯ ಐತಿ ಅಂತಂದ್ರೆ ಅದಕ್ಕೆ ಬಲಿಷ್ಠವಾದ ಒಬ್ಬ ರಾಜನೂ ಇರ್ಬೇಕಲ್ಲ. ಆ ರಾಜನ ಬಲಿಷ್ಠವಾದ ರಾಜ ಇರ್ಲಿಲ್ಲ ಅಂದ್ರ ಇನ್ನೊಂದು ರಾಜ್ಯದ ರಾಜ ಬಂದ ಆ ರಾಜ್ಯವನ್ನ ಯುದ್ಧವನ್ನ ಮಾಡಿ ಸೋಲಿಸಿ ಏನ್ ಮಾಡ್ತಾನ, ಆ ರಾಜ್ಯವನ್ನ ತನ್ನ ವಶಕ್ಕೆ ತಗೋತಾನ. ಒಂದು ರಾಜ್ಯ ಐತಿ ಅಂದ್ರ ಅದಕ್ಕೊಬ್ಬ ಬಲಿಷ್ಠವಾಗಿರ್ತಕ್ಕಂತಹ ರಾಜ ಇರಬೇಕು. ಅದಕ್ಕೆ ಹೇಳ್ತಾಳಕಿ, ಒಂದು ಮರಕ್ಕೆ ಶಕ್ತಿ ಇಲ್ಲ ಅಂತಂದ್ರ ಹುಳ ಹತ್ತಾವು, ಒಂದು ಮನಿಯೊಳಗೆ ಒಡೆಯ ಇಲ್ಲ ಅಂತಂದ್ರೆ ನಾಯಿ ಮನಿ ಹೋಗತೈತಿ, ಒಂದು ರಾಜ್ಯದೊಳಗ ರಾಜ ಇಲ್ಲ ಅಂತಂದ್ರೆ ಬೇರೆ ರಾಜ್ಯ ಅದನ್ನ ಅಪಹರಣ ಮಾಡ್ತಾನ. ಹಂಗ ಚನ್ನಮಲ್ಲಿಕಾರ್ಜುನ ದೇವ ನಿನ್ನ ನೆನಹು ಇಲ್ಲದ ಈ ಶರೀರವ. ನೆನಹು ಅಂದ್ರೆ ಏನ್ರಿ, ಅವನ ಸ್ಮರಣೆ, ಅವನ ನಾಮ ಸ್ಮರಣೆ, ಅವನ ಜಪವನ್ನ ಮಾಡ್ತಕ್ಕಂಥದಕ್ಕೆ ನೆನಹು ಅಂತ ಕರೀತಾರೆ. ಅವನ ನೆನಹು ಇಲ್ಲ ಅಂತಂದ್ರೆ ನಮಗ, ನೀವು ಸಿದ್ಧಾರೂಢ ಮಠ ನೋಡ್ರಿಲ್ಲ, ಸಿದ್ಧಾರೂಢ ಮಠದಾಗ ನೋಡ್ರಿ ನೀವು, ಅಲ್ಲಿ ವಿಶೇಷತೆ ಏನು ಅಂತಂದ್ರೆ ಸಿದ್ಧಾರೂಢ ಮಠದೊಳಗ ಎಲ್ಲಿ ಹೋದ್ರು ಕೂಡ ನೀವು ಏನೇ ಮಾತಾಡಿಸಿದ್ರು ಮೊದಲು ಒಂದು ಮಾತಂತಾರ ಅವ್ರು, ಓಂ ನಮಃ ಶಿವಾಯ. ಅಲ್ಲೆಲ್ಲ ಗಾಡಿ ಮ್ಯಾಗೂ ನೋಡ್ಬೋದು ನೀವು, ಓಂ ನಮಃ ಶಿವಾಯ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಓಂ ನಮಃ ಶಿವಾಯ. ಅಂತ ಸಿದ್ಧಾರೂಢ ಮಠಕ್ಕ ಅಕ್ಕಲಕೋಟದ ರಾಣಿ ಭಕ್ತಿ. ಆಕೆ ಯಾವಾಗ ಮಠಕ್ಕೆ ಬರ್ತಾಳ, ಬಂದು ಸುಮ್ಮನೆ ನಮಸ್ಕಾರ ಮಾಡಿ ಅಲ್ಲಿ ಬೇಕಾದಷ್ಟು ದಕ್ಷಿಣೆ ಹಾಕಿ ಹಂಗ ಹೊಕ್ಕಿದ್ದಿಲ್ಲ, ಅಲ್ಲೊಂದಿಷ್ಟು ಸೇವಾ ಮಾಡ್ತಿದ್ಲು. ಎಂಥ ಸೇವಾ ಅಂದ್ರ ಮಠದ ಅಂಗಳ ಎಲ್ಲ ಕಸ ಹೊಡಿದ. ಪ್ರತಿ ಸಲ ಬಂದಾಗ ಮಠದ ಅಂಗಳ ಕಸ ಹೊಡಿದ. ರಾಣಿ ಅಂತಂದ್ರೆ ನಮ್ಮ ನಿಮ್ಮಂಗಿರಂಗಿಲ್ಲ, ಪೀತಾಂಬರ ಸೀರೆ ಮೈ ತುಂಬ ಒಡವೆ, ರಾಣಿ ನೋಡಿರ್ತೀರಿ. ಅಂತ ಪೀತಾಂಬರ ಸೀರೆಯನ್ನು ಹಾಕೊಂಡು ಒಂದು ದಿವಸ ಕಸ ಹೊಡಿತಿರ್ತಾವ. ಕಸ ಹೊಡಿ ಮುಂದ ಒಂದು ಮುದುಕಿ ಬರುತ್ತಾವ ಹುಬ್ಳ್ಯಾಂದ. ಆ ಮುದುಕಿ ಬಂದ ಈಕೆ ನೋಡ್ತಾಳ ರಾಣಿನ. ನೋಡಿ ಮುದುಕಿ ಅಂತ, ಯವ್ವ ಇಂಥ ಚಲೋ ಪೀತಾಂಬರ ಸೀರೆ ಉಟ್ಕೊಂಡ, ಯಾಕಂದ್ರೆ ಸೀರೆ ಅಂದ್ರೆ ಪಂಚಪ್ರಾಣ ಹೆಣ್ಮಕ್ಳಿಗೆ ಹೌದಿಲ್ಲ, ಅದ್ರೊಳಗೆ ಇವ್ರು ರೇಷ್ಮೆ ಸೀರೆ ಇರ್ತಿರ್ತಾವ, ಅವು ನೀರಾಗ ಹಾಕಕ್ ಬರಂಗಿಲ್ಲ, ತೊಳೆಯಂಗಿಲ್ಲ, ಏನಿಲ್ಲ, ಸುಮ್ ಓದ್ ಮಡಿಸಿ ಜಾಡಿಸಿ ಇಡ್ತಕ್ಕಂಥ ಸೀರೆ. ಅಂಥದ್ರೊಳಗೆ ಪೀತಾಂಬರ ಸೀರೆ ಇಕಿ ಅಂತಾಳ ಮುದುಕಿ, ಯವ್ವ ಇಂಥ ಚಲೋ ಪೀತಾಂಬರ ಸೀರೆ ಹಾಕೊಂಡ ಕಸ ಹೊಡ್ಯಾಕತಿ ಅಲ್ವೇ, ಧೂಳು ಬಂದ ಸೀರೆ ಎಲ್ಲ ದುಳಿ ಕುಂದ್ರಂಗಲ್ಲ ಅಂತಂದು ಮುದುಕಿ. ಆಗ ಅಕ್ಕಲಕೋಟೆ ರಾಣಿ ಹೇಳ್ತಾಳ, ಸಾಮಾನ್ಯ ಜನ ಅಲ್ಲ, ಅಕ್ಕಲಕೋಟೆ ರಾಣಿ ಅಂತಾಳ, ಯವ್ವ ಅಜ್ಜಿ ನೀ ಹೇಳುದೆಲ್ಲ ಖರೆ ಐತಿ, ನಾ ಉಟ್ಕೊಂಡಿದ್ದು ಕಿಮ್ಮತ್ತಿನ ಪೀತಾಂಬರ ಸೀರೆನ ಐತಿ, ಇದಕ್ಕೆ ಬಂದು ಧೂಳು ಕುಂದಿರ್ತೈತಿ. ಆದ್ರ ಈ ಪೀತಾಂಬರ ಸೀರೆಗೆ ಧೂಳು ಕುತ್ತಿ ಅಂತಂದ್ರ ಇದು ಹೊಲಸಾತು ಅಂತಂದ್ರ ಇದನ್ನ ತೊಳೆಯಾಕ ನನಗೆ ಎಷ್ಟೋ ಮಂದಿ ಸೇವಕರದಾರ. ಇಲ್ಲ ಅಂದ್ರೆ ಈ ಸೀರೆ ಬಿಟ್ಟು ನಾ ಬೇರೆ ಸೀರೆ ಆದ್ರೂ ಉಟ್ಕೋಬಹುದು ತಾಯಿ, ಆದ್ರೆ ಈ ಸೀರೆ ಕೊಳೆ ಆದ್ರ ತೊಳಿತಾರ, ಆದ್ರ ಮನಸ್ಸು ಅಂತಕ್ಕಂಥದ್ದು ಒಂದಿಷ್ಟು ಕೊಳೆ ಆದ್ರ ಅದನ್ನ ತೊಳೆಯಾಕ ಬೇರೆ ಯಾವ್ದು ಮುಕ್ತಿ ಇಲ್ಲ. ಯಾವಾಗ ಗುರುವಿನ ನಾಮ ಸ್ಮರಣೆ ಮಾಡ್ಕೊತ ನಾ ಸೇವಾ ಮಾಡ್ತೀನಿ, ಆಗ ನನ್ನ ಮನಸ್ಸು ಸ್ವಚ್ಛ ಆಗ್ತದ ಅಂತ ಅಕ್ಕಲಕೋಟದ ರಾಣಿ. ಅಂದ್ರೆ ಗುರುವಿನ ಸೇವಾ ಮಾಡೋದ್ರಿಂದ ಹೆಂಗ ಸೇವಾ ಮಾಡಬೇಕು, ಅವನ ನಾಮಸ್ಮರಣೆ ಅನ್ಕೋತ ಮತ್ತು ಮಗ್ಗಲ ಮನೆಯವ್ರನ್ನ ಬೇಕೋತ ಸೇವಾ ಮಾಡೋದಲ್ಲ, ಕಸ ಒಗದವ್ರನ್ನ ಬೇಕೋತ ಸೇವಾ ಮಾಡೋದಲ್ಲ. ಅಂತಿರ್ತಾರ ಯಾವ್ದನ ಏನೋ ಕಸ ಹಾಕಿ ಹೋಗೈತಿ ತೆಗ್ಯಾಂಗಲ ಏನಿಲ್ಲ ಅಂತ ಕಸ ಹೊಡಿದಲ್ಲ. ಒಳಗೆ ಯಾರದಾರ ಅವನ ನಾಮಸ್ಮರಣೆ ಮಾಡ್ಕೋತ ಕಸ ಹೊಡಿಬೇಕ. ಅಕ್ಕಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಕಸ ಹೊಡಿತಿದ್ಲ ಅಕ್ಕಲಕೋಟೆ ರಾಣಿ. ಆಗಿ ಮುದುಕಿ ಮತ್ತೆ ಇಂಥ ರಾಣಿನ ಹಿಂಗಂದಾಳಂದ್ರ ನಾನು ಏನ್ ಮಾಡ್ಬೇಕು, ಒಂದಿಷ್ಟು ಸೇವಾ ಮಾಡ್ಬೇಕು ಅಂತ ಆಕಿನೂ ಒಂದು ಕಸಬರಿಗೆ ತಗೊಂಡ್ ಕಸ ಹೊಡ್ಯಾಕತ್ತ. ಎಲ್ಲಾ ಅಂಗಳ ಕಸ ಹೊಡಿಗೆ ಒಂದು ಮೂಲ್ಯಾಗ ಗೋಳೆ ಮಾಡಿದ್ಲ. ಸುಮ್ಮ ತಗೊಂಡೋಗಿ ಎಲ್ಲರ ಚೆಲ್ಬೇಕಲ್ಲ ಈ ಮುದುಕಿ. ಚೆಲ್ಲಿಲ್ಲ, ಏನ್ ಮಾಡಿಲ್ಲ ಅನ್ನೋದ್ರೊಳಗೆ ತುಂಬ್ಕೊಂಡು ಮತ್ತೆ ಅಕ್ಕಲಕೋಟೆ ರಾಣಿ ಮುಂದೆ ಹೋದ್ಲು. ಯವ್ವ ನಾನು ನಿನ್ನಂಗೆ ಸೇವಾ ಮಾಡೀನಿ, ಎಲ್ಲಾ ಕಸ ಹೊಡೆದಿನಿ, ಇದನ್ನ ಬಾಳೆ ಮಾಡಿ ತುಂಬ್ಕೊಂಡನೇವ್ವ, ಇದನ್ನ ಎಲ್ಲಿ ಹಾಕ್ಲಿ, ಇದನ್ನ ತಗೊಂಡೋಗಿ ಎಲ್ಲಿ ಹಾಕ್ಲಿ. ಆಗ ಅಕ್ಕಲಕೋಟೆ ರಾಣಿ ಒಂದು ಮಾತಂತಾಳಕ್ಕಿ, ನೋಡ್ಯವ್ವ ಅಜ್ಜಿ ಈ ಕಸ ಎಲ್ಲಿ ಹಾಕ್ತಿ ಅಂತಂದ್ರ
ಈ ಕಸ ಎಲ್ಲಿ ಹಾಕ್ತಿ ಅಂತಂದ್ರೆ ಯಾರ ಬಾಯೊಳಗ ಆ ಗುರುನಾಥನ ಸ್ಮರಣ ಇಲ್ಲೋ ಅವ್ರ ಬಾಯೊಳಗೆ ಹೋಗಿ ಈ ಕಸ ಹಾಕು ಅಂತ. ಏನು ಯಾರ ಬಾಯೊಳಗ ಗುರುನಾಥನ ನಾಮಸ್ಮರಣೆ ಬರಂಗಿಲ್ಲ ಅವ್ರ ಬಾಯಾಗ ಓದಿ ಕಸ ಹಾಕು. ಅದಕ್ಕೆ ಹೇಳಿದ್ರು ಶಿವನಾಮವ ನುಡಿಯದ ಬಾಯಿ ಬಚ್ಚಲದ ಉನಿಯಂತೆ. ಸ್ಮರಿಸೋ ಗುರುವರನ ಸ್ಮರಿಸೋ ಗುರುವರನ ಭವಪಾಶವ ಬಿಡಿಸುವ ಗುರುವರನ ನಾಮವ ಸ್ಮರಿಸೋ ನಾಮವ ಸ್ಮರಿಸೋ. ಆ ಗುರುವಿನ ನಾಮಸ್ಮರಣೆ ನಮಗಿರ್ಬೇಕಂತ ಅದಕ್ಕೆ ಹೇಳಿದ್ಲು ನಿನ್ನ ನೆನಪು ಇಲ್ಲದ ಈ ಶರೀರವ. ಒಂದಿಷ್ಟು ನಮಗ ಗುರುವಿನ ನಾಮಸ್ಮರಣೆ ಇಲ್ಲ ಅಂತಂದ್ರ ಈ ಶರೀರಕ್ಕೆ ಹೆಂಗಾಗತ್ತ, ಒಂದಿಷ್ಟು ಇದ್ರೊಳಗ ಭೂತ ಪ್ರೇತ ಪಿಶಾಚಿಗಳು ಅಂದ್ರ ಭೂತ ಪ್ರೇತ ಪಿಶಾಚಿಗಳು ನಾವ್ ಅಂತೀವಲ್ಲ ದೆವ್ವ ಅಂತವಲ್ರಿ. ಇವು ಯಾವುವು ಅಂತಂದ್ರ ರೋಗ ರುಜಿನ ಇವ ಭೂತ ಪ್ರೇತ ಪಿಶಾಚಿಗಳು. ಅವನ ನೆನಪು ಇಲ್ಲ ಅಂತಂದ್ರ ನಮಗ್ ಹಲವಾರು ರೋಗಗಳು ನಮ್ಮನ್ನ ಕಾಡಾಕ ಹತ್ತವು. ಅದಕ್ಕೆ ಯಾವಾಗಲೂ ನಮಗ ಆ ಗುರುನಾಥನ ಒಂದು ಸ್ಮರಣೆ ಇರಬೇಕು ಅಂತ. ಅದಕ್ಕೆ ಇಲ್ಲೇ ಏನ್ ಮಾಡಿದ್ರು ಅಂತಂದ್ರ ಕವಿಗಳು ಈ ಪುರಾಣವನ್ನ ಬರಿಬೇಕಾಗಿತ್ತು ಅಂತಂದ್ರ ಯಪ್ಪ ಗುರುವರ ನನಗೆ ಈ ಪುರಾಣವನ್ನ ಬರೆಯಾಕತ್ತೇನಪ್ಪ, ಯಾವುದೇ ಅಡ್ಡಿ ಆತಂಕ ಬರದೇ ಇರುವಂಗ ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ಏನ್ ಮಾಡಿದ್ರು. ಕಲ್ಲಿನಾಥ ಕವಿಗಳು ಗುರುಗಳು ಯಾರು ಅಂತಂದ್ರ ರೇವಣರು. ಆ ಗುರುವಾಗಿರ್ತಕ್ಕಂಥ ರೇವಣರನ್ನ ನೆನೆದು ಏನ್ ಮಾಡಿದ್ರು ಈ ಪುರಾಣವನ್ನ ಬರಲಿಕ್ಕೆ ಪ್ರಾರಂಭ ಮಾಡ್ತಾರ. ಮೊದಲನೆಯ ಭಾಗದೊಳಗ ಗುರುವಿನ ಸ್ಮರಣೆ ಮಾಡಿ, ಗುರುವಿನ ಸ್ಮರಣೆ ನಂತರ ದೇವರಿಗೆ ಬಂದ್ರು ಅವರು. ನಂತರ ದೇವರಿಗೆ ಮೊದಲ ಗುರು. ಯಾಕೆ ಎಲ್ಲಕ್ಕಿಂತಲೂ ಕೂಡ ಪೂರ್ವದೊಳಗ ಗುರು. ಗುರು ಆದ್ಮ್ಯಾಗ ಇಲ್ಲಿ ದೇವರೊಳಗೆ ನಾವು ಮೊದಲನೇ ದೇವರು ಯಾವ್ದು ಪೂಜೆ ಮಾಡೋದು? ಸ್ವಲ್ಪ ಒತ್ತು ಹೇಳ್ರಿ ಸ್ವಲ್ಪ. ಅಂದ್ರೆ ನಾನು ಕಿವಿ ಸ್ವಲ್ಪ ಮಬ್ಬದಾವ. ಗಣೇಶ ವಿಘ್ನಹರ. ನಾವು ಯಾವ್ದ ಕೆಲಸ ಮಾಡ್ಬೇಕಾಗಿದ್ರು ಮೊದಲು ಪೂಜೆ ಮಾಡ್ತಕ್ಕಂಥದ್ದು ಯಾರನ್ನ? ವಿಘ್ನೇಶ್ವರನನ್ನ. ಯಾಕಪ್ಪ ವಿಘ್ನೇಶ್ವರನ ಅಂತಂದ್ರೆ ಪರಮಾತ್ಮನೇ ವರ ಕೊಟ್ಬಿಟ್ಟ ನಮ್ಗ. ನರರಾಗಲಿ ಮಾನವರಾಗಲಿ ದೇವರಾಗಲಿ ನಾನಾಗ್ಲಿ ಯಾರಾಗ್ಲಿ ಅಪ್ಪ ವಿಘ್ನೇಶ್ವರ ನಿನ್ನ ಪೂಜೆ ಮಾಡ್ಲಾರ ಯಾವ ಕೆಲಸನೂ ಕೂಡ ಮಾಡಬಾರದು, ನಿನ್ನ ಪೂಜೆ ಮಾಡಬೇಕು ಅಂತ ಪರಮೇಶ್ವರನ ವರ ಕೊಟ್ಟಿದ್ದ. ಅಂತ ಪರಮೇಶ್ವರ ತ್ರಿಪುರಾಸುರವನ್ನು ಸಂಹಾರ ಮಾಡಕ್ ಹೋಗ್ಬೇಕಾಗಿರ್ತಕ್ಕಂಥ ಸಂದರ್ಭದೊಳಗ ಅವನ ವರ ಕೊಟ್ಟಾನ. ಅವನ ಹೋಗ್ಬೇಕಾಗಿತ್ತಂದ್ರೆ ಏನ್ ಮಾಡಿದ? ವಿಘ್ನೇಶ್ವರ ಪೂಜೆ ಮಾಡ್ಲಾರ ಹೋಗಿ ತ್ರಿಪುರಾಸುರವನ್ನು ನಾಶ ಮಾಡ್ಲಿಕ್ಕೆ ಹೋಗಿ 3 ಸರಿ ಸೋತ್ ಹೊಳಿ ಬಂದ ಪರಮಾತ್ಮ. ನಾವು ನೀವು ಅಲ್ಲ, ಪರಮಾತ್ಮನ 3 ಸರಿ ಸೋತು ಹೊಳ್ಳಿ ಬಂದಾಗ ವಿಚಾರ ಮಾಡ್ತಾನ, ನನ್ನಂತ ಆದಿದೇವ ದೇವರಿಗೆ ಮಹಾದೇವ ಅನ್ಸ್ಕೊಂಡನಿ, ನಾನಾ ಸೋತ್ ಹೊಳ್ಳಿ ಬರಾಕತ್ತನಲ್ಲ, ಕಾರಣ ಏನು ಅಂತ ವಿಚಾರ ಮಾಡಿದಾಗ ಆಗ ನೆನಪಾಗತ್ತವಂಗ ನಾನಾ ವರ ಕೊಟ್ಟಿದ್ದೇನೋ. ನಾನಾಗ್ಲಿ ನರರಾಗ್ಲಿ ಮಾನವರಾಗ್ಲಿ ದೇವರಾಗ್ಲಿ ಯಾವ್ದೇ ಕಾರ್ಯ ಮಾಡ್ಬೇಕಾಗಿದ್ರು ಮೊದಲ ವಿಘ್ನೇಶ್ವರನ ನೆನಿಬೇಕು ಅಂದಾಗ ಮತ್ತು ಪರಮಾತ್ಮ ಏನ್ ಮಾಡಿದ? ವಿಘ್ನೇಶ್ವರನ ಪೂಜೆ ಮಾಡಿ ಅವನ ನಾಮಸ್ಮರಣೆ ಮಾಡ್ಕೊಂಡು ಅವನಲ್ಲಿ ಭಕ್ತಿಯಿಂದ ಕೇಳ್ಕೊಂಡು ಹೋಗಿ ಏನ್ ಮಾಡಿದ ಅಂತ ತ್ರಿಪುರಾಸುರವನ್ನ ನಾಶ ಮಾಡ್ತಾನ. ಅಷ್ಟು ವಿಘ್ನೇಶ್ವರಿಗೆ ಪ್ರಾಮುಖ್ಯತೆ ಐತಿ. ಅದಕ್ಕೆ ಇಲ್ಲಿ ಕೂಡ ಕವಿಗಳು ಆ ವಿಘ್ನಾಯಕನನ್ನ ಬೇಡ್ಕೋತಾರೆ. ಯಾಕೆ? ಒಂದು ಒಳ್ಳೆ ಕಾರ್ಯ ಮಾಡಾಕತ್ತೀವಿ ಅಂತಂದ್ರೆ ಅಲ್ಲಿ 3 ಕಂಟಕಗಳು ಬಂದು ಒದಗ್ತಾವಂತ. ಅದಕ್ಕೆ ವಿಘ್ನೇಶ್ವರ ನಾವೊಂದು ಒಳ್ಳೆಯ ಪುರಾಣ ಬರೆಯಾಕತ್ತೇನಪ್ಪ, ನನಗೆ ಯಾವುದೇ ಕಂಟಕಗಳು ಬಂದು ಒದಗಲಾರಂಗ ಈ ಪುರಾಣವನ್ನ ಸಾಗಿಸುವಂತ ವಿಘ್ನೇಶ್ವರನನ್ನ ಪೂಜೆಯನ್ನ ಮಾಡ್ತಾರ. ವಿಘ್ನೇಶ್ವರ ಪೂಜೆ ಆದ್ಮೇಲೆ ನದಿಗಳೆಲ್ಲವ ಆ ನದಿಗಳನ್ನೆಲ್ಲ ಮಸಿಯನ್ನ ಮಾಡಿಕೊಂಡು ಒಂದು ಕುಡಿಕೆಯೊಳಗೆ ಮಸಿ ಮಾಡಿಕೊಂಡು ಕಲ್ಪವೃಕ್ಷದ ಕೊಂಬೆಗಳು, ಕಲ್ಪವೃಕ್ಷ ಅಂತಂದ್ರೆ ಅದು ಎಂದಕ್ಕೂ ಕೂಡ ಸವಿಯುವುದಿಲ್ಲ ಅಂತ ಕಲ್ಪವೃಕ್ಷದ ಕೊಂಬೆಗಳನ್ನ ಲೇಖನಿಯಾಗಿ ಬರೆಯುವ ಲೇಖನಿ ಮಾಡಿಕೊಂಡು ಸಾಕ್ಷಾತ್ ಸರಸ್ವತಿ ದೇವಿಯೇ ಹಗಲು ರಾತ್ರಿ ಬರೆದ್ರು ಕೂಡ ಏನು ಅಂತಂದ್ರೆ ಆ ಪರಮಾತ್ಮ ವರ್ಣನೆ ಮುಗಿಯಂಗಿಲ್ಲ ಅಂತ. ಅಷ್ಟು ದೊಡ್ಡ ವರ್ಣನೆ ಪರಮಾತ್ಮನ ವರ್ಣನೆ. ಯಾಕಂದ್ರೆ ಈ ಪ್ರಪಂಚದೊಳಗೆ ಇರ್ತಕ್ಕಂಥದ್ದ ಸನಾತನ ಧರ್ಮ, ಅದು ಶಿವಧರ್ಮ. ಕೇವಲ 10 ವರ್ಷಗಳ ಹಿಂದಿತ್ತು, 100 ವರ್ಷಗಳ ಹಿಂದಿತ್ತು ಅಂತ ಲೆಕ್ಕ ಸಿಗದೆ ಇರ್ತಕ್ಕಂಥ ಧರ್ಮ ಯಾವ್ದಾದ್ರೂ ಐತಿ ಅಂತಂದ್ರೆ ಅದು ಸನಾತನಿ ಧರ್ಮ. ನಾವು ಯಾವ್ದರ ಧರ್ಮ ನೋಡ್ರಿ, ನೀವು ಕ್ರಿಶ್ಚಿಯನ್ ಧರ್ಮ ಹುಟ್ಟಿ ಅಂತಂದ್ರೆ ಅದು ಯಾವಾಗ ಹುಟ್ಟೈತೆ ಅನ್ನೋದು ಹೇಳ್ತೀವಿ, ಹೌದಾ? ಕ್ರೈಸ್ತ ಧರ್ಮ ಯಾವಾಗ ಹುಟ್ಟೈತೆ ಅನ್ನೋದು ಹೇಳ್ತೀವಿ, ಬೌದ್ಧ ಧರ್ಮ ಯಾವಾಗ ಹುಟ್ಟೈತೆ ಅನ್ನೋದು ಹೇಳ್ತೀವಿ, ಸಿಖ್ ಧರ್ಮ ಯಾವಾಗ ಹುಟ್ಟೈತೆ ಅನ್ನೋದು ಹೇಳ್ತೀವಿ, ಸನಾತನ ಧರ್ಮ ಯಾವಾಗ ಹುಟ್ಟೈತೆ ಅಂತ ಕೇಳಿದ್ರೆ ಯಾರಿಗೂ ಕೂಡ ಆ ಪ್ರಶ್ನೆಗೆ ಉತ್ತರನ ಸಿಕ್ಕಿಲ್ಲ. ಸನಾತನ ಧರ್ಮ ಯುಗಗಳಾಂತರದಿಂದಲೂ ಕೂಡ ಬಂದಿರತಕ್ಕಂಥದ್ದು. ನೀವು ಟಿವಿ ಒಳಗೆ ನೋಡಿರ್ಬೋದು, ಮೊನ್ನೆ ಯಾವುದೋ ಒಂದು ಕಲ್ಲಿದ್ದ ಎಬ್ಬು ಒಳಗ ಒಂದು ಗರುಡ ಮೂರ್ತಿ ಇದ್ದಿದ್ದು ಗಂಟೆ ಸಿಕ್ಕಿ, ಗರುಡ ಇದ್ದಿದ್ದು ಗಂಟೆ. ಆಗೆಲ್ಲ ಏನ್ ಮಾಡ್ತಿದ್ರೆ ಗಂಟಿಗೆ ಗರುಡ ಇರ್ತಿತ್ತು, ಗರುಡ ಚಿತ್ರ ಹಿಂಗಿರ್ತೈತ್ರಿ. ಆ ಗಂಟೆ ಸಿಕ್ಕಿ ಅದನ್ನ ಪುರಾತತ್ವ ಇಲಾಖೆದವರು ಪರೀಕ್ಷೆ ಮಾಡಿದ್ರ ಆ ಗಂಟೆ ಎಷ್ಟು ಹಳಿದು ಇತ್ತು ಅಂತಂದ್ರ 1 ಮಿಲಿಯನ್ ವರ್ಷಗಳ ಹಿಂದಿನ ಗಂಟೆ.
ಅಂದ್ರೆ 1,00,000 ವರ್ಷಗಳ ಹಿಂದಿಂದು. ಅಂದ್ರ ಈ ಸನಾತನ ಧರ್ಮ ಅಂತಕ್ಕಂಥದ್ದು, ಈ ದೇವರು ಅಂತಕ್ಕಂಥದ್ದು, ಪೂಜೆ ಪುನಸ್ಕಾರ ಅಂತಕ್ಕಂಥದ್ದು ಇದು ಈಗ ಆಗ ಹುಟ್ಟಿದ್ದಲ್ಲ. ಇದಕ್ಕೆ ಅಂತ್ಯವೇ ಇರದೇ ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಧರ್ಮ ಅಂದ್ರ ಅದು ಶಿವಧರ್ಮ. ಅಂಥ ಶಿವ ಎಲ್ಲಿ ಬೇಕಾದಲ್ಲಿ ನೋಡಿದ್ರು ಕೂಡ ನೀವು ಲಿಂಗುನ ನಮಗ್ ಕಾಣುವುದು, ಶಿವಲಿಂಗುನ ಕಾಣುವುದು. ಇಲ್ಲಿ ನೀವು ಹಂಪಿಯೊಳಗೆ ಹೋದ್ರಿ ಅಂತಂದ್ರೆ ಪ್ರತಿಯೊಂದು ದೇವಸ್ಥಾನದೊಳಗೆ ಇರ್ತಕ್ಕಂಥದ್ದು ಲಿಂಗುನ. ನಾವು ಅಮೇರಿಕಾಕ್, ಈ ದೇಶದಂತಲ್ಲ, ಅಮೇರಿಕಾಕ್ ಹೋದ್ರು ಅಲ್ಲಿ ಲಿಂಗು ನೋಡ್ಬೋದು, ಜಪಾನ್ ದೇಶಕ್ಕೆ ಹೋದ್ರು ಲಿಂಗು ನೋಡ್ಬೋದು, ಮೆಕ್ಕಾಕ್ ಹೋದ್ರು ಲಿಂಗು ನೋಡ್ಬೋದು. ಇಡೀ ಪ್ರಪಂಚದ ಯಾವ ಮೂಲೆ ಹೋದ್ರು ಕೂಡ ನಾವು ಲಿಂಗುವನ್ನ ನೋಡ್ಬೋದು. ಸನಾತನ ಧರ್ಮ ಶಿವಧರ್ಮವನ್ನ ನೋಡಬಹುದು. ನೀವೆಲ್ಲ ಈಗ ಟಿವಿಯಾಗ ನೋಡಾಕತ್ತಿರಲ್ಲ, ಲಕ್ಕುಂಡಿ ನಡೆದತ್ತಲ್ರಿ ನಿಧಿಗತ್ತ, ಅಲ್ಲಿಯೂ ಕೂಡ ಮಣ್ಣು ಏನಾಗ್ಯದ, ಅಲ್ಲಿ ಒಂದು ಲಿಂಗವನ್ನ ಪೀಠ ಸಿಕ್ಕಿದ. ಅಂತಂದ್ರ ಈ ಸನಾತನ ಧರ್ಮ ವರ್ಣನೆ ಮಾಡಕ್ಕೆ ಆಗದೆ ಇರ್ತಕ್ಕಂಥ ದೊಡ್ಡ ಧರ್ಮ ಅದು ನಮ್ಮ ಶಿವಧರ್ಮ ಅಂತ. ಅಂಥ ಶಿವಧರ್ಮದ ಮೂಲ ಯಾವುದು? ಅದು ಕೈಲಾಸ ಪರ್ವತ, ಶಿವ ಮತ್ತು ಪಾರ್ವತಿಯರ ಒಟ್ಟು. ಅಲ್ಲಿ ಏನಪ್ಪ ಕೈಲಾಸ ಅಂತಂದ್ರೆ ಅಲ್ಲಿ ಏನು ಹಿಂಗೆ ಹೆಂಗೆ ನಾವು ಸತ್ಸಂಗ ಮಾಡಾಕತ್ತೀವಿ, ಹಿಂಗೆ ಹೆಂಗೆ ಕೂತೀವಲ್ಲ, ಆ ಕೈಲಾಸದೊಳಗು ಏನು ಅಂತಂದ್ರೆ ಶಿವ ಪಾರ್ವತಿ ಕೂತಿರ್ತಾರ. ಇಡೀ ಅಲ್ಲಿರ್ತಕ್ಕಂಥ ದೇವ ಗಂಧರ್ವ ಕಿಂಪುರುಷರು ದಾನವರು ಎಲ್ಲರೂ ಕೂಡ ಋಷಿಮುನಿಗಳು ಅಲ್ಲಿಯೂ ಕೂಡ ಸಭೆಯನ್ನು ಮಾಡ್ತಾರೆ. ಆ ಸಭೆ ಸೇರಿರ್ತಕ್ಕಂಥ ಸಂದರ್ಭದೊಳಗೆ ಹಾಡಾಡೋರು ಹಾಡು ಹಾಡ್ತಿರ್ತಾರ, ನೃತ್ಯ ಮಾಡೋರು ನರ್ತನೆಯನ್ನ ಮಾಡ್ತಿರ್ತಾರ, ಡೋಲನ್ನ ಬಡಿತಿರ್ತಾರ. ಇಂಥ ಸಂದರ್ಭದೊಳಗ ಆ ಕೈಲಾಸಕ್ಕೆ ಯಾರು ಬಂದ್ರು ಅಂತಂದ್ರ ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂತಹ, ತ್ರಿಕಾಲ ಸಂಚಾರಿಯಾಗಿರ್ತಕ್ಕಂತಹ ನಾರದ ಮುನಿಗಳು ಆ ಕೈಲಾಸವನ್ನು ಪ್ರವೇಶ ಮಾಡ್ತಾರ. ನಾರಾಯಣ ನಾರಾಯಣ ನಾರಾಯಣ. ಕೈಲಾಸವನ್ನ ಪ್ರವೇಶ ಮಾಡಿ ಶಿವನನ್ನ ಹೊಗಳುತ್ತಾನ, ಶಿವನ ವರ್ಣನೆಯನ್ನ, ಶಿವನ ಸ್ತುತಿಯನ್ನ ಮಾಡ್ತಾನ. ಶ್ರೀ ಶಿವಶಂಕರ ಜಯ ಗಂಗಾಧರ, ಶ್ರೀ ಶಿವಶಂಕರ ಜಯ ಗಂಗಾಧರ, ಜಯ ಕರುಣಾಕರ ಜಯ ಗೌರೀವರ, ಜಯ ಕರುಣಾಕರ ಜಯ ಗೌರೀವರ. ಶ್ರೀ ಶಿವಶಂಕರ ಜಯ ಗಂಗಾಧರ, ಶ್ರೀ ಶಿವಶಂಕರ ಜಯ ಗಂಗಾಧರ. ಢಮ 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 ಢಮರುಗನಾದದಿ ತಾಂಡವ ನೃತ್ಯವ ಗೈದವನೇ, ಢಮ 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 ಢಮರುಗನಾದದಿ ತಾಂಡವ ನೃತ್ಯವ ಗೈದವನೇ. ನಂದಿವಾಹನ ಭುಜಗಭೂಷಣ ಮುಕ್ಕಣ್ಣ ಶಿವಹರನೆ, ನಂದಿವಾಹನ ಭುಜಗಭೂಷಣ ಮುಕ್ಕಣ್ಣ ಶಿವಹರನೆ, ಮುಕ್ಕಣ್ಣ ಶಿವಹರನೆ, ಮುಕ್ಕಣ್ಣ ಶಿವಹರನೆ. ಶ್ರೀ ಶಿವಶಂಕರ ಜಯ ಗಂಗಾಧರ, ಶ್ರೀ ಶಿವಶಂಕರ, ಶ್ರೀ ಶಿವಶಂಕರ, ಶ್ರೀ ಶಿವಶಂಕರ. ಹೀಗೆ ಬಂದಿರತಕ್ಕಂಥ ನಾರಾಯಣ ಹರಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾಸಿಂಧು ದೀನಬಂಧು ರಕ್ಷ ರಕ್ಷ ಮಹೇಶ್ವರ ಮಾಯಾ ಸಮುದ್ರಪತಿ ತಮನಂತಕುಲಶಾಯನ ಮಾಮುದರ ಮಹೇಶನ ಭಕ್ತವತ್ತಲ ಶಂಕರ. ಹೇ ಶಿವನೇ, ಹೇ ಪರಮಾತ್ಮನೇ, ನಿನಗೆ ಶರಣಾರ್ಥಿ ಅಂತ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾನೆ ನಾರದ ಒಂದು ಪರಮಾತ್ಮ. ಯಾವಾಗ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದೋ ಆಗ ಪರಮಾತ್ಮ ಕೇಳ್ತಾನೆ, ನಾರದರೆ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದ್ರಲ್ಲಪ್ಪ, ಈ ಸಾಷ್ಟಾಂಗ ನಮಸ್ಕಾರದ ಹಿಂದಿರ್ತಕ್ಕಂಥ ನಿಮ್ಮ ಚಮತ್ಕಾರ ಏನು, ಯಾವ ಸುದ್ದಿಯನ್ನು ಇವತ್ತು ತೆಗೆದುಕೊಂಡು ಬಂದೀರಿ ಅಂತ ಪರಮಾತ್ಮ ಕೇಳ್ತಾರೆ. ಆಗ ನಾರದರು ಹೇಳ್ತಾರೆ, ಪರಮಾತ್ಮ 3 ಲೋಕವನ್ನ ಸಂಚಾರ ಮಾಡ್ತಾ ಮಾಡ್ತಾ ಭೂಲೋಕ ಸಂಚಾರವನ್ನು ಮಾಡಲಿಕ್ಕೆ ಹೋಗಿದ್ದೆ. ಆ ಭೂಲೋಕದೊಳಗ ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲಿಯ ಜನರ ಪರಿಸ್ಥಿತಿಯನ್ನ, ಅಲ್ಲಿಯ ಜನರ ಮನಸ್ಥಿತಿಯನ್ನ ನೋಡ್ತಾ ನೋಡ್ತಾ ಬಂದೆ. ಭೂಲೋಕದೊಳಗ ಧರ್ಮ ಅಂತಕ್ಕಂಥದ್ದು ನಶಿಸಿ ಹೊಂಟ. ಯಾರ ಮನಸ್ಸಿನೊಳಗೂ ಒಂದಿಷ್ಟು ದೇವರ ಸ್ಮರಣೆ ಇಲ್ಲ, ಯಾರ ಹನಿ ಮೇಲೂ ವಿಭೂತಿ ಇಲ್ಲ, ಯಾರ ಕೊರಳೊಳಗೂ ಲಿಂಗ ಇಲ್ಲ, ಜಂಗಮ ಅಂದ್ರೆ ಗೊತ್ತಿಲ್ಲ, ಅಷ್ಟಾವರಣ ಅಂದ್ರೆ ಗೊತ್ತಿಲ್ಲ, ಯಾವುದಕ್ಕೂ ಕೂಡ ಧರ್ಮದ ಕಾರ್ಯ ಅಂತಕ್ಕಂಥದ್ದೇ ಗೊತ್ತಿಲ್ಲ. ಧರ್ಮ ಅಂತಕ್ಕಂಥದ್ದು ನಶಿಸಿ ಹೊಂಟದಿ. ಕೇವಲ ಭೂಲೋಕದ ಜನ ಸಂಪತ್ತಿಗಾಗಿ ಬೆನ್ನು ಹತ್ಯಾರ. ಅಂತ ಭೂಲೋಕದ ಜನರಲ್ಲಿ ಒಂದಿಷ್ಟು ಧರ್ಮವನ್ನ ಸ್ಥಾಪನೆ ಮಾಡಬೇಕಾಗ್ಯದ. ಅವರ ಮನಸ್ಸಿನೊಳಗ ಒಂದಿಷ್ಟು ಶಿವಧರ್ಮವನ್ನ ಸ್ಥಾಪನೆ ಮಾಡಬೇಕಾಗ್ಯದಪ್ಪ. ಅದಕ್ಕೆ ನಿನ್ನಲ್ಲಿ ಮೊರೆಯನ್ನ ಇಡ್ತಾ ಇದ್ದೆ. ಯಾಕಂದ್ರೆ ಇದು ನೀ ಹೇಳಿರ್ತಕ್ಕಂಥ ಮಾತು. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ತಮ ಅಧರ್ಮಸ್ಯ ತದಾತ್ಮಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ.
ಯಾವಾಗ ಯಾವಾಗ ಒಂದಿಷ್ಟು ಅಧರ್ಮ ಅಂತಕ್ಕಂಥದ್ದು ತಾಂಡವ ಆಡ್ತದೋ ಆ ಅಧರ್ಮವನ್ನ ಸಂಹಾರ ಮಾಡಿ ಧರ್ಮ ಸ್ಥಾಪನೆಯನ್ನು ಮಾಡಲಿಕ್ಕೆ ಯುಗ ಯುಗಗಳಿಂತಲೂ ಕೂಡ ನಾನು ಭೂಲೋಕದೊಳಗೆ ಜನ್ಮವನ್ನ ತಾಳ್ತೀನಿ ಅಂತಕ್ಕಂಥ ಮಾತನ್ನ ಕೊಟ್ಟಿರ್ತಕ್ಕಂಥವ್ ನೀನು. ಈಗ ಆ ಕಾಲ ಬಂದದ, ಅದಕ್ಕೆ ನೀನು ಯಾವಾದ್ರೂ ಒಂದು ಅಂಶವನ್ನ ಭೂಲೋಕಕ್ಕೆ ಕಳಿಸ್ಬೇಕಾಗ್ಯದ ಅಂತ ಪರಮಾತ್ಮನಲ್ಲಿ ಬಂದು ಕೇಳ್ಕೊಳ್ತಾನೆ. ಆಗ ಪರಮಾತ್ಮ ವಿಚಾರ ಮಾಡಿ ಹೇಳ್ತಾನೆ, ಹಾಗಾದ್ರೆ ಭೂಲೋಕಕ್ಕೆ ಹಿಂದೆ 12ನೇ ಶತಮಾನದೊಳಗ ಯಾವ ನಂದಿ ಬಸವಣ್ಣನಾಗಿ ಹುಟ್ಟಿದನೋ ಅದೇ ನಂದಿ ಭೂಲೋಕದ ಉದ್ಧಾರವನ್ನ ಮಾಡಲಿಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ನಂದಿಯನ್ನ ಕರೀತಾನೆ. ನಂದಿ ನೋಡಪ್ಪ, ಹೇಗೆ ನೀನು ಮೊದಲು ಬಸವಣ್ಣನಾಗಿ ಹೋಗಿ ಭೂಲೋಕದೊಳಗೆ ಒಂದಿಷ್ಟು ಧರ್ಮವನ್ನ ಸ್ಥಾಪನೆ ಮಾಡಿದಿ, ಗುರುಲಿಂಗ ಜಂಗಮ ಅಂತಂದ್ರೆ ಜಗತ್ತಿಗೆ ಸಾರಿರ್ತಕ್ಕಂಥವನು, ಅದೇ ತರನಾಗಿ ಆ ಧರ್ಮ ನೀನು ಸಾರಿರ್ತಕ್ಕಂಥ ಧರ್ಮ ಈಗ ನಶಿಸಿ ಹೊಂಟದಿ. ಮತ್ತ ಆ ಧರ್ಮ ಬೆಳಿಬೇಕಾಗಿತ್ತು ಅಂತಂದ್ರ ಭೂಲೋಕಕ್ಕೆ ನೀನ ಹೋಗಬೇಕು ಅಂತ ಪರಮಾತ್ಮ ನಂದಿಗೆ ಕೇಳ್ತಾನ. ಆಗ ನಂದಿ ಅಂತಾನ, ಯಪ್ಪ ಯಾವಾಗಲೂ ಕೂಡ ನಾನು ನಿನ್ನ ಪಾದದೊಳಗ ಇರಬೇಕು ಅಂತ ಬಯಸ್ನಾವ, ನಿನ್ನ ಬಿಟ್ಟು ಅಗಲಬಾರ್ದು ಅಂತ ಬಯಸ್ನಾವ, ಪ್ರತಿ ಸಾರಿಯೂ ಕೂಡ ನಾನು ನಿನ್ನಿಂದ ದೂರ ಮಾಡ್ತೀಯಲ್ಲೋ ಅಂತ ತಂದೆ ಅಂತ ಹಿಡ್ಕೊಂಡಾಗ ನೀ ಏನ್ ಚಿಂತೆ ಮಾಡಬೇಡವೋ ನಂದಿ, ನೀ ಏನ್ ಚಿಂತೆ ಮಾಡಬೇಡ, ನೀ ಭೂಲೋಕಕ್ಕೆ ಹೋಗೋ, ನಿನ್ನ ಹಿಂದೆ ನಾವು ಒಬ್ಬ ಗುರು ಆಗಿ ನಿನ್ನ ಕಾಯ್ತೀನಿ, ನಡೆ ಬಸವ ನಡೆ, ಕೊಡವಿಗೆ ಅಧಿಪತಿಯಾಗಿ ಬಾಳೆಣ್ಣ ಬಸವ ಅಂತ ನಂದೀಶ್ವರನಿಗೆ ಆಜ್ಞೆಯನ್ನು ಮಾಡ್ತಾನೆ ಪರಮಾತ್ಮ. ಯಾವಾಗ ನಂದೀಶ್ವರನಿಗೆ ಆಜ್ಞೆಯನ್ನು ಮಾಡಿದೋ ಆ ನಂದೀಶ್ವರ ಕೈಲಾಸವನ್ನ ಬಿಟ್ಟು ಭೂಲೋಕಕ್ಕೆ ಬರ್ತಾನ. ಭೂಲೋಕದೊಳಗ ಸ್ಥಾಪನೆ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೊಂದು ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಬೇಕಾಗ್ತದ. ಆ ಸ್ಥಾನ ಯಾವುದು ಅಂತಕ್ಕಂಥ ವಿಷಯವನ್ನ ನಾಳೆಯ ದಿವಸ ನೋಡೋಣ ಅಂತ ಹೇಳಿ ಪೂರ್ವ ಪೀಠಿಕೆಯೊಳಗೆ ಏನ್ ಹೇಳಿದೀವ್ರಿ, ಇದನ್ನೇನು ಕೇಳಬೇಡ್ರಿ, ಸುಮ್ಮ ಮಂಗಳಾರತಿ ಮಾಡ್ರಿ ಅಂತಿರ್ತೀರಿ ನೀವು ಮನಸ್ಸಿನಾಗ. ನಿನ್ನೆ ಹೇಳಿದ್ದು ಕೇಳಾಕತ್ತಲ್ರಿ, ನಾನು ಇವತ್ತ ಹೇಳಿದ್ದು ಕೇಳಾಕತ್ತಲ್ಲ, ನಿನ್ನೆ ಹೇಳಿದ್ದು ಹೇಳಂಗ ಅನ್ನೋದು ಗೊತ್ತಾಯ್ತು ನನಗೆ. ಯಾಕೆ 2 ವರ್ಷದಿಂದ ನಿನ್ನೆ ಹೇಳಿದ್ದು ಇವತ್ತೇನಂತ ಗೊತ್ತಾಯ್ತು. ಇವತ್ತು ಹೇಳಿದ್ದಾರೆ, ಇವತ್ತು ಹೊಳ್ಳಿ ಹೇಳ್ರಿ. ಬೀಗ್ರ ಮಧ್ಯಾಹ್ನ ಊಟ ಏನ್ ಮಾಡಿದ್ರಿ? 4 ಗಂಟೆ ಏನ್ ಹೇಳಿದೀವ್ರಿ ಪೂರ್ವ ಪೀಠಿಕೆಯೊಳಗ? ಕವಿಯ ಒಂದು ಪರಿಚಯವನ್ನು ಹೇಳಿದ್ದೀವಿ, ಹೌದಿಲ್ಲ? ಶರಣಬಸವೇಶ್ವರ ಪುರಾಣ ಬರ್ದಿದ್ದ್ಯಾರು? ದ್ಯಾಂಪುರದ ಕಲ್ಲಿನಾಥ ಕವಿಗಳು. ಇವು ಸ್ವಲ್ಪ ನೆನಪಿಡ್ಬೇಕಾಗಿರ್ತಕ್ಕಂಥ ವಿಷಯಗಳು. ನಾ ಏನು ಪೂರ್ತಿನ ಹೇಳ್ದಂಗೆ ಹೇಳಕ್ಕಾಗತ್ತಿಲ್ಲ, ಕೆಲವೊಂದಿಷ್ಟು ಹೆಸರುಗಳ ನೆನಪಿರ್ಬೇಕಂತ. ಯಾಕಂದ್ರೆ ಎಷ್ಟು ವರ್ಷ ಆಯ್ತು ನಾವು ಪುರಾಣ ಹಚ್ಚಕತ್ತಿ? 49 ವರ್ಷ. 1 ವರ್ಷ ಆದ್ರೆ ಅರ್ಧ ಶತಮಾನ. ಬ್ಯಾರೆ ಊರಿಗೆ ಹೋದಾಗ ಯಾರ ಪ್ರಶ್ನೆ ಕೇಳಿದ್ರೆ ಮುಖ ಕೆಳಗೆ ಮಾಡ್ಬೇಕಾಗತ್ತೆ. ಹೆಮ್ಮೆಯಿಂದ ಹೇಳಿರ್ತೀವಿ ನಾವು. ಏನ್ ಹೇಳಿರ್ತೀವಿ? ನಮ್ಮ ಊರಾಗ ಶರಣಬಸವೇಶ್ವರ ಪುರಾಣ ನಡೀತೈತ್ರಿ. ಎಷ್ಟು ದಿವಸ? 1 ತಿಂಗಳು ನಡೀತೈತ್ರಿ. ಎಷ್ಟು ವರ್ಷ ಆತ? 39 ವರ್ಷ. 49 ವರ್ಷ ಆತ್ರಿ. ಹೌದೇನ್ರಿ? ಮತ್ತ ಅದನ್ನ ಬರ್ದವ್ರು ಯಾರು? ಗೊತ್ತಿಲ್ಲ. ಎಷ್ಟು ಅಧ್ಯಾಯ ಅದಾವ? ಗೊತ್ತಿಲ್ಲ. ಮತ್ತ 49 ವರ್ಷ ಏನ್ ಮಾಡಿದೆಪ್ಪ? ಕೇಳ್ತಾರಿಲ್ರಿ? ಅದಕ್ಕೆ ಕೆಲವೊಂದಿಷ್ಟು ಹೆಸರುಗಳು ಅದನ್ನು ಬರೆದವ್ರು ಯಾರಿಗೂ ಮುಖ್ಯವಾಗಿರ್ತಕ್ಕಂಥ ಹೆಸರುಗಳನ್ನ ನಮಗೆ ನೆನಪಿರಬೇಕು ಅಂತ. ಹಾಗಾಗಿ ಪೂರ್ವ ಪೀಠಿಕೆಯೊಳಗ ಕವಿಗಳ ಪರಿಚಯ. ದ್ಯಾಂಪುರದ ಕಲ್ಲಿನಾಥ ಕವಿಗಳು ಬರೆದಿರತಕ್ಕಂಥ ಶರಣಬಸವೇಶ್ವರ ಪುರಾಣ 30 ಅಧ್ಯಾಯಗಳು, 52 ಪವಾಡಗಳನ್ನು ಒಳಗೊಂಡಿರ್ತಕ್ಕಂತಹ ಶರಣಬಸವೇಶ್ವರ ಪುರಾಣ. ಇದು ಕವಿಗಳ ಪರಿಚಯವನ್ನು ತಿಳ್ಕೊಂಡ್ವಿ. ಗುರು ಸ್ಮರಣೆ, ಗುರುವಿನ ಸ್ಮರಣೆ ನಮಗ ಯಾವತ್ತೂ ಕೂಡ ಇರಬೇಕು, ಹೌದಿಲ್ರಿ? ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಇದು ಏನು? ಗುರುವಿನೊಂದು ಸ್ಮರಣೆನ. ಇದನ್ನ ಯಾರು ಅನ್ನಂಗಲ್ಲ? ಅಕ್ಕಲಕೋಟೆ ರಾಣಿ ಏನ್ ಹೇಳಿದ್ವಿ? ಎಲ್ಲಿ ಓದ್ ಹಾಕ್ಬೇಕಂತ ಯಾರ ಬಾಯಾಗ ಬರಂಗಿಲ್ಲ. ಜೈ ಮಂಗಲಂ ಜೈ ನಮಃ. ಈಗೆಲ್ಲರೂ ಬಂದ್ರಲ್ಲ. ಹೀಗಾಗಿ ಪೂರ್ವ ಪೀಠಿಕೆಯೊಳಗೆ ಗುರು ಸ್ಮರಣೆ ಮತ್ತು ಕವಿಗಳ ಪರಿಚಯವನ್ನು ಇದನ್ನೆಲ್ಲವನ್ನು ಕೊಡಿದೀವಿ. ಸ್ವಲ್ಪ ನೆನಪಿಟ್ರೆ ನಾಳೆ ಕೇಳ್ತೀನಿ. ಕೇಳಂದ್ರೆ ಕೇಳ್ತೀನಿ, ಬ್ಯಾಡ ಅಂದ್ರೆ ಕೇಳಂಗಲ್ಲ.
ಬ್ಯಾಡ ರೀ, ಬ್ಯಾಡ ಅನ್ನೋರ್ ಕೈ ಎತ್ತಿ. ಕೇಳ್ತ ಅನ್ನೋರ್ ಕೈ ಒಬ್ರ ಆತ, ಇವ್ರನ್ನ ಕೇಳಂಗಿಲ್ಲ. ಏ ಇಲ್ರಿ ಅಜ್ಜರ ಕೇಳ್ರಿ ಅನ್ನೋರ್ ಕೈ ಎತ್ತಿ. ನಾವು ಎರಡಕ್ಕೂ ಇಲ್ರಿ ಅನ್ನೋರು ಸುಮ್ಮಿಸ್ ಬಿಡ್ರಿ. ಕೇಳ್ತೀವಿ, ನೀವು ಹೇಳಿದ್ರೆ ಕೇಳಂಗಾಗತ್ತೆ, ಹೇಳಿಕಂದ್ರ ನೆನಪು ಮಾಡ್ಕೊಳ್ಳ. ಮತ್ತ ಅದೊಂದು ಕತೆ ಹೇಳ್ತಿದ್ನಲ್ಲ, ಹೋಗು ಮುಂದ ರಾಕ್ಷಸ, ರಾವಣನೂ ರಾಕ್ಷಸ ಅಲ್ಲ, ರಾಮನೂ ರಾಕ್ಷಸ ಅಲ್ಲ. ಒಂದ್ ತಿಂಗಳ ಪುರಾಣ ಹೇಳಿದವ ನಾನ ರಾಕ್ಷಸಪ್ಪ ಅಂತ ಅವ್ರ ಅಂದ್ರಲ್ಲ, ಹಂಗ ಅನ್ನೋದಾಗತ್ತ. ನಾನು ಹೋಗು ಮುಂದೆ ಹಂಗ ಅನ್ನೋದು ಬೇಡ, ಸ್ವಲ್ಪ ಕೇಳಿದಷ್ಟು ನೆನಪಿರಬೇಕು ಅಂತಕ್ಕಂಥದ್ದು. ಸುಂದರವಾಗಿ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡಿ, ಹಾಗೂ 1ನೇ ತಾರೀಕು ರವಿವಾರ ದಿವಸ ಶರಣ ಬಸವೇಶ್ವರ ತೊಟ್ಟಿಲ ಕಾರ್ಯಕ್ರಮ ಇರ್ತೈತಿ. ತೊಟ್ಟಿಲಕ್ಕೆ ಏನೇನು ಬೇಕಂತಕ್ಕಂಥದ್ದೆಲ್ಲವೂ ಕೂಡ ತಯಾರು ಮಾಡ್ಕೊಳ್ಬೇಕಂತ ಹೇಳ್ತಾ, ಏನಾದರೂ ಕೇಳೋದೈತೇನ್ರಿ? ಏನಿಲ್ರಿ. ನಿಮ್ದು ಏನಾದರೂ ಕೇಳೋದೈತೇನ್ರವ? ಏನಿಲ್ರಿ. ಮುಗಿಸೋಣ್ರಿ. ಸಾಗಿ ಬಂದ ಪುರಾಣಕ್ಕೆ ಮಹಾಮಂಗಳಾರತಿ. ಎಲ್ಲರೂ ಕೂಡ ಎದ್ದು ನಿಂತಿರಬೇಕು.